ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಶೇಷ, ಹೀಗೆ ಇದುವರೆಗೂ ಯಾವತ್ತೂ ಎಂದು ಈ ಸ್ವೀಟನ್ನು ಮಾಡಿರೋಕೆ ಸಾಧ್ಯನೇ ಇಲ್ಲ. ಮಾಡಿದ್ದೀರಾ? 100ಕ್ಕೆ 100 ಶೋರ್ ಬಂಧುಗಳೇ, ಕನ್ಫರ್ಮ್ ಆಗಿ ಹೇಳ್ತೀನಿ, ಯಾರು ಮಾಡಿಲ್ಲ. ಮೊಟ್ಟ ಮೊದಲ ಬಾರಿಗೆ ನಾನು ಈ ಸ್ವೀಟನ್ನು ಯಾವ ರೀತಿ ಮಾಡೋದು ಅಂತ 5 ನಿಮಿಷ 5 ಸಾಮಗ್ರಿಯಲ್ಲಿ ಅಡಿಗೆ ಮನೆಯನ್ನು ಉಪಯೋಗಿಸದೆ, ಗ್ಯಾಸನ್ನು ಉಪಯೋಗಿಸದೆ, ಹಾಲು, ಕೆನೆ, ತುಪ್ಪ, ಸಕ್ಕರೆ, ಬೆಲ್ಲ. ಆದರೆ ಸಕ್ಕರೆ ಅಂದರೆ ನೀವು ಟೀಕ್ ಹಾಕ್ತಿರಲ್ವಾ ಸಕ್ಕರೆ, ಆ ಸಕ್ಕರೆ ಕೂಡ ನಾವಿಲ್ಲಿ ಉಪಯೋಗಿಸ್ತಾ ಇಲ್ಲ, ತುಪ್ಪ ಉಪಯೋಗಿಸ್ತಾ ಇಲ್ಲ. ಇದ್ಯಾವುದನ್ನು ಉಪಯೋಗಿಸದೆ, ಗ್ಯಾಸನ್ನು ಹಚ್ಚದೆ ಪರ್ಫೆಕ್ಟ್ ಆಗಿ 5 ಸಾಮಗ್ರಿಯಿಂದ 5 ನಿಮಿಷದಲ್ಲಿ ತುಂಬಾನೇ ರುಚಿಯಾಗಿರುವಂಥ, ಬಾಯಲ್ಲಿಟ್ಟರೆ ಬೆಣ್ಣೆ ಹಾಗೆ ಕರಗಿ ಹೋಗುವಂಥ ಈ ಸ್ವೀಟನ್ನು ಯಾವ ರೀತಿಯಾಗಿ ಮಾಡೋದಂತ ಫುಲ್ಲು ತೋರಿಸ್ಕೊಡ್ತಾ ಇದ್ದೀನಿ ಬಂಧುಗಳೇ. ಈ ವಿಡಿಯೋ ನೋಡಿದರೆ ನೀವು ಸಬ್ಸ್ಕ್ರೈಬ್ ಮಾಡೋದಂತೂ ಗ್ಯಾರಂಟಿ, ಒಂದು ಲೈಕ್ ಅಂತೂ ಕೊಟ್ಟೇ ಕೊಡ್ತೀರಾ, ಚಪ್ಪಾಳೆ ಅಂತೂ ತಟ್ತೀರಾ ಬಂಧುಗಳೇ. ಶೋರ್ ಆಗಿ ಹೇಳ್ತಾ ಇದ್ದೀನಿ, ಅಷ್ಟೊಂದು ರುಚಿಯಾಗಿದೆ, ಮಾಡೋದು ತುಂಬಾನೇ ಸುಲಭ. ಈ ಟ್ರಿಪ್ಸ್ ಗೊತ್ತಿಲ್ಲ ಬಂಧುಗಳೇ, ಈ ಸೀಕ್ರೆಟ್ ಗೊತ್ತಿಲ್ಲದೆ ಇಷ್ಟು ದಿನ ನೀವು ಎಷ್ಟು ಕಷ್ಟಪಟ್ಟಿದ್ದೀವಿ. ಬನ್ನಿ ಹಾಗಾದ್ರೆ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಮೊದಲನೇದಾಗಿ ಅಗಲವಾಗಿರುವಂತಹ ದೊಡ್ಡ ಪಾತ್ರೆನ ತಗೊಳ್ಳಿ. ಇಲ್ಲಿ ಪರಾತನ್ನ ತಗೊಂಡಿದ್ದೀನಿ ನಾನು. ಅದರಲ್ಲಿ 1 ಕಪ್ಪಿನಷ್ಟು ಬೋರಾ ಸಕ್ಕರೆ, ಅರ್ಧ ಕಪ್ಪಿನಷ್ಟು ಏಲಕ್ಕಿ ಪುಡಿ, 1 ಸ್ಪೂನಷ್ಟು ಗಸಗಸೆ, 1 ಕಪ್ಪಿನಷ್ಟು ಇದು ಡ್ರೈ ಕೋಕೋನಟ್ ತುರಿದಿರೋದು ಬಂಧುಗಳೇ, ನೈಸ್ ಆಗಿ ತುರ್ಕೊಂಡಿದ್ದೀನಿ. ಅದನ್ನ ಸ್ವಲ್ಪ ತೆಗೆದಿಟ್ಕೊಂಡು ಮಿಕ್ಕಿದ್ದನ್ನ ಹಾಕೋತೀನಿ. ಇದು ಯಾಕೆ ತೆಗೆದಿಟ್ಕೋತೀನಿ ಅಂತ ನಂತರ ನಾನು ಹೇಳ್ತಾ ಇದ್ದೀನಿ ಬಂಧುಗಳೇ. ನಾನಿಲ್ಲೇ ಕೆನೆ, ಹಾಲು, ನೀರು, ಪಾಕ ಏನೂ ಬಳಸ್ತಾ ಇಲ್ಲ ಅಂತಂದ್ರೆ ನೀವು ಗೆಸ್ ಮಾಡಿರ್ತೀರ ಕೋವಾದಲ್ಲಿ ಮಾಡ್ತಾರೆ ಅಂತ. ಕೋವಾ ಕೂಡ ನಾನಿಲ್ಲಿ ಬಳಸ್ತಾ ಇಲ್ಲ ಬಂಧುಗಳೇ, ಹಾಲಿನ ಪುಡಿ ಬಳಸ್ತಾ ಇಲ್ಲ, ಕೋವಾ ಬಳಸಿಲ್ಲ. ಬರೀ 5 ಸಾಮಗ್ರಿಯಿಂದ ಪರ್ಫೆಕ್ಟ್ ಆಗಿರುವಂಥ, ಬಾಯಲ್ಲಿಟ್ಟರೆ ಬೆಣ್ಣೆ ಹಾಗೆ ಕರಗುವಂಥ ಸ್ವೀಟನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ. ಎಲ್ಲರಿಗೂ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಈ ಹಬ್ಬಕ್ಕಾಗದು ಮಾಡ್ಕೋಬಹುದು, ನಾವು ರಕ್ಷಾ ಬಂದಾಗ ಮಾಡ್ಕೋಬಹುದು, ಸ್ಪೆಷಲ್ ಡೇ ನಾವು ಯಾವಾಗಾದ್ರೂ ಸ್ವೀಟ್ ತಿನ್ಬೇಕಂದ್ರೆ ಮಾಡ್ಕೋಬಹುದು ಬಂಧುಗಳೇ. ಇದನ್ನ ಈಸಿಯಾಗಿ 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಪಾಸ್ ಮಾಡಬೇಡಿ. ಈಗ ನೋಡ್ರಿ, ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ನೀಟಾಗಿ ಮಿಕ್ಸ್ ಆಗಬೇಕು. ನಮ್ಮ ಕೊಬ್ಬರಿಯಲ್ಲಿರುವಂಥ ಎಣ್ಣೆ ಹೊರಗೆ ಬಿಡಬೇಕು ಬಂಧುಗಳೇ, ಅಲ್ಲಿವರೆಗೆ ನಾವು ಮಿಕ್ಸ್ ಮಾಡ್ಕೊಂಡು ಆಯ್ತು. ಅದರಲ್ಲಿ ನೋಡ್ರಿ 1 ಸ್ಪೂನಷ್ಟು ಬೆಣ್ಣೆ ಹಾಕೋತಾ ಇದ್ದೀನಿ, ಜಾಸ್ತಿ ಇಲ್ಲ, ಒಂದೇ 1 ಸ್ಪೂನ್ ಹಾಕೊಳ್ಳಿ. ಹಾಕೊಂಡು ನೀಟಾಗಿ ನಾವು ಯಾವ ರೀತಿ ಕಲಿಸ್ಬೇಕಂತ ನೋಡಿ ಬಂಧುಗಳೇ. ನಾನು ನಿಧಾನವಾಗಿ ತೋರಿಸ್ತಾ ಇದ್ದೀನಿ ನೋಡ್ರಿ, ಪಾಸ್ ಮಾಡ್ತಾ ಇಲ್ಲ, ನಾನು ಸ್ಪೀಡ್ ತೋರಿಸ್ತಾ ಇಲ್ಲ, ನಿಧಾನವಾಗಿ. ಅಂದರೆ ಎಲ್ಲರಿಗೂ ಮಾಡಲಿಕ್ಕೆ ಬರಬೇಕು. ನಾನು ಪಾಸ್ ಮಾಡಿಬಿಟ್ಟು ಕಡಿಮೆ ಸಮಯದಲ್ಲಿ ತೋರಿಸಿ ನಿಮ್ಗೇನೂ ಅರ್ಥ ಆಗಿಲ್ಲ ಅಂದರೆ ವೇಸ್ಟ್ ಆಗುತ್ತೆ. ನಾನು ವಿಡಿಯೋ ಮಾಡಿದ್ದು ಕೂಡ ವೇಸ್ಟ್ ಆಗುತ್ತೆ. ಹಾಗಾಗಿ ನೋಡ್ರಿ, ನಾನು ನಿಧಾನವಾಗಿ ಯಾವ ರೀತಿಯಾಗಿ ನಾವು ಮಾಡ್ಕೋಬೇಕು ಪರ್ಫೆಕ್ಟ್ ಆಗಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೀವು ಇದನ್ನು ಫುಲ್ ನೋಡಿದರೆ ಪರ್ಫೆಕ್ಟ್ ಆಗಿ ನೀವು ಕೂಡ 5 ನಿಮಿಷದಲ್ಲಿ ಮಾಡಿ ಮನೆ ಮಂದಿಯ ಮೆಚ್ಚುಗೆಯನ್ನು ಪಡೆಯುತ್ತೀರಿ ಅನ್ನೋದರಲ್ಲಿ ಯಾವ ಸಂಶಯನೇ ಇಲ್ಲ ಬಂಧುಗಳೇ. ಈ ತಿಂದವರು ಹೇಳ್ತಾರೆ, ಹೊಗಳೋದಂತೂ ಗ್ಯಾರಂಟಿ. ಹೇಗೆ ಮಾಡಿದೀಯಾ ನಮ್ಗೆ ಹೇಳ್ಕೊಡು ಅಂತ. ಈಗ ನೋಡ್ರಿ, ನೀಟಾಗಿ ನಾವು ಯಾವ ರೀತಿಯಾಗಿ ಕಲಿಸ್ತಾ ಇದ್ದೀವಿ ಅಂತ. ನಾವೀಗ ಬೀಟ್ ಮಾಡ್ತಾ 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 ಅದು ನೀರಾಗಬೇಕು ಬಂಧುಗಳೇ. ನಾವು ಕಲಸಿರುವಂಥ ಎಲ್ಲ ಐಟಮ್ ಹಾಕಿದ್ದು ನೋಡ್ರಿ. ನಾವೇನು ಹಾಕಿದ್ದೀವಿ ಇದರಲ್ಲಿ? ಸಕ್ರೆ, ಏಲಕ್ಕಿ, ಕಸಕಸಿ, ಕೊಬ್ಬರಿ, ಒಂದು ಸ್ವಲ್ಪ ಬೆಣ್ಣೆ, ಅಷ್ಟೇ ಬಂಧುಗಳೇ ನಾವು ಹಾಕಿರೋದು. ಈಗ ನೀರಾಯ್ತಲ್ಲ ಪರ್ಫೆಕ್ಟ್ ಆಗಿ, ಅದು ಪರ್ಫೆಕ್ಟ್ ಆಗಿದೆ. ಇವಾಗ ಅದರಲ್ಲಿ 1 ಕಪ್ಪಿನಷ್ಟು ಹುರಗಡಲೆ ಪೌಡ್ರನ್ನ ಹಾಕೊಂಡಿದ್ದೀನಿ ಬಂಧುಗಳೇ. ಇದಕ್ಕೆ ನಾ ಹಾಕಿರುವಂಥ ಕನ್ಸಿಸ್ಟೆಂಟಿ ಪರ್ಫೆಕ್ಟ್ ಆಗುತ್ತೆ. 1 ಕಪ್ ಹುರಗಡಲೆ ಪೌಡ್ರನ್ನ ಹಾಕಿ ನೀಟಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಂಧುಗಳೇ. ಇವಾಗ ನಮ್ಮ ಕೈಗೆ ಹತ್ತುತ್ತಾ ಇರುತ್ತೆ, ಕೊನೆಗೆ ನಮಗೆ ಏನೂ ಕೈಗೆ ಹತ್ತಲ್ಲ. ನಾವೀಗ ಇದಕ್ಕೆ ತುಪ್ಪ ಅದ ಮೇಲೆ ಏನನ್ನು ಯೂಸ್ ಮಾಡ್ತಾ ಇಲ್ಲ, ಹಾಕಿರೋದು ಒಂದೇ 1 ಸ್ಪೂನ್ ಬೆಣ್ಣೆಯಲ್ಲಿನೇ ನಾವು ಪರ್ಫೆಕ್ಟ್ ಆಗಿ ಇದನ್ನು ರೆಡಿ ಮಾಡ್ತೀವಿ. ಇದಕ್ಕೆ ನಾವು ಮಾಡಬೇಕು, ಅದನ್ನು ರೆಡಿ ಮಾಡಬೇಕಂದ್ರೆ ಕೂಡ ತಟ್ಟೆ ಕೂಡ ನಾವು ತುಪ್ಪ ಆಗಲಿ ಎಣ್ಣೆ ಆಗಲಿ ಏನನ್ನು ನಾವು ಅಪ್ಲೈ ಮಾಡ್ತಾ ಇಲ್ಲ. ಈಗ ನೋಡ್ರಿ, ನಾ ಯಾವ ರೀತಿಯಾಗಿ ಕಲಿಸ್ತಾ ಇದ್ದೀನಿ ಅಂತ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ರಿ. ಈಗ 1 ಗುಡಿಸ್ಕೊತಾನೆ ಬರ್ರಿ. ಈಗ ನೋಡ್ರಿ, ಇವಾಗ ಪರ್ಫೆಕ್ಟ್ ಆಗಿದೆ. ಇದು ಇವಾಗ ನಮಗೆ ಮೆತ್ತಗೆ ಅನ್ನಿಸ್ತಾ ಇದೆ. 1-2 ನಿಮಿಷ ಆದರೆ ಆಯ್ತು ಬಂಧುಗಳೇ, ಅದೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಆಗುತ್ತೆ. ಇವಾಗ ನೋಡ್ರಿ, ಸ್ವಲ್ಪ ಕೈಗೇನು ಹತ್ತುತ್ತಾ ಇಲ್ಲ, ಎಲ್ಲ 1 ಗುಡಿಸ್ತಾ ಇದ್ದೀನಿ ನಾನು.
ಒಂದು 2 ನಿಮಿಷ ನೀವು ವೇಟ್ ಮಾಡಿ. ಆದ ನಂತರ ನೋಡ್ರಿ ನೀವೆಲ್ಲ ನೀಟಾಗಿ ಅದು ಯಾವ ರೀತಿಯಾಗಿ ಒಂದು ಗುಡಿಸ್ಕೊಂಡೆ ಹಿಟ್ಟನ್ನು ಅಂತ. ಎಷ್ಟು ಕೈಗತ್ತಲ್ಲ ಬಂಧುಗಳೇ. ಇವಾಗ ನೋಡ್ರಿ ನಾನು ತಟ್ಟೆ ಕೂಡ ತುಪ್ಪ ಆಗಲಿ ಎಣ್ಣೆ ಆಗಲಿ ಏನೂ ಅಪ್ಲೈ ಮಾಡಲ್ಲ, ಹಾಗೆ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಮೆತ್ತಗಿದೆ ಅಂತ ಹಿಟ್ಟು ಹಾಕಲಿಕ್ಕೆ ಹೋಗಬೇಡಿ. ಹಿಟ್ಟು ಹಾಕಿದರೆ ಮತ್ತೆ ನೀವು ಉದುರಾಗುತ್ತೆ, ಮಾಡಲಿಕ್ಕೆ ಬರಲ್ಲ. ಅದು ಮೆತ್ತಗಿದ್ರು ಕೂಡ ನಿಮ್ಮ ಒಂದು 2 ನಿಮಿಷ ವೇಟ್ ಮಾಡಿದರೆ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಅದಕ್ಕೆ ಬರುತ್ತೆ ಅದು. ಇವಾಗ ನೋಡಿದ್ರಲ್ವಾ ನೀವು ಎಷ್ಟು ಮೆತ್ತಗಿತ್ತು ಅಂತ. ಈಗ ನೋಡ್ರಿ ಒಟ್ಟ ಕೈಗೆ ಕೂಡ ನಾವು ಎಣ್ಣೆ ಹಚ್ಕೋತಾ ಇಲ್ಲ, ತುಪ್ಪ ಹಚ್ಕೋತಾ ಇಲ್ಲ, ತಟ್ಟೆ ಕೂಡ ಹಚ್ಕೋತಾ ಇಲ್ಲ. ಹೀಗೆ ನಾವು ಒತ್ತಾ ಬನ್ನಿ. ಸ್ವಲ್ಪ ದಪ್ಪಗಿರಲಿ ಸೈಜಿನಲ್ಲಿ, ಪೂರ್ತಿ ತೆಳ್ಳಗೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಾವು ಇದಕ್ಕೆ ಬೇರೆ ತಟ್ಟೆ ಕೂಡ ಯೂಸ್ ಮಾಡ್ತಾ ಇಲ್ಲ. ನಾವು ಕಲಸಿರುವಂಥ ತಟ್ಟೆಯಲ್ಲಿನೇ ನಾನು ಇದನ್ನು ಗುಂಡಕ್ಕೆ ಮಾಡ್ಕೋತಾ ಇದ್ದೀನಿ ಬಂಧುಗಳೇ. ನೋಡ್ರಿ ಇಷ್ಟು ದಪ್ಪ ಆದ ನಂತರ ಇದೊಂದು ಮುಚ್ಚಳಿಕೆಯನ್ನು ತಗೊಂಡಿದ್ದೀನಿ ನಾನಿಲ್ಲಿ ಎಗ್ಗಾಕಾರದ್ದು. ಈಗ ನೋಡ್ರಿ ಇಟ್ಟು ಪ್ರೆಸ್ ಮಾಡ್ತೀನಿ. ನೋಡ್ರಿ ಯಾವ ರೀತಿಯಾಗಿ ಬಂದಂತ. ವಾವ್, ನೋಡ್ರಿ ಎಷ್ಟು ಸಖತ್ತಾಗಿದೆ. ನಾವು ಪಾಕ ತಗೊಂಡು ಎಷ್ಟು ಕಷ್ಟಪಟ್ಟು ಮಾಡಿದ್ರು ಕೂಡ ಇಷ್ಟು ಪರ್ಫೆಕ್ಟಾಗಿ ಬರಲ್ಲ. ಇದು ಏನೂ ಕಷ್ಟ ಇಲ್ಲದೇ 5 ನಿಮಿಷದಲ್ಲಿ ಯಾವ ರೀತಿಯಾಗಿ ನಮ್ಗೆ ಪರ್ಫೆಕ್ಟಾಗಿ ಬಂದಿದೆ ಅಂತ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಬಂಧುಗಳೇ. ಬಾಯಲ್ಲಿಟ್ಟರೆ ಹಾಗೆ ಕರಿಗಿ ಹೋಗ್ಬಿಡುತ್ತೆ. ಇದು ಎಷ್ಟು ದಿವಸ ಬೇಕಾದರೂ ಸ್ಟೋರ್ ಮಾಡ್ಕೋಬಹುದು, ಆದರೆ ಎಷ್ಟು ದಿವಸ ಸ್ಟೋರ್ ಮಾಡಲಿಕ್ಕೆ ಬಿಡೋದೇ ಇಲ್ಲ. ಇದು ನೋಡಿದ ತಕ್ಷಣ ಆಟು ಇಟ್ಟು ಓಡಾಡ್ತಾ ಎಲ್ಲ ಖಾಲಿ ಮಾಡಿಬಿಡ್ತಾರೆ ಬಂದಾಗ. ಅಷ್ಟು ರುಚಿಯಾಗಿರುತ್ತೆ. ಎಲ್ಲ ಸ್ವೀಟ್ ಬಿಡ್ತಾರೆ ಹಬ್ಬದಲ್ಲಿ, ಈ ಸ್ವೀಟನ್ನೇ ತಿಂದು ಮುಗಿಸ್ಬಿಡ್ತಾರೆ. ಅಷ್ಟೊಂದು ರುಚಿಯಾಗಿರುತ್ತೆ ಬಂಧುಗಳೇ. ತಪ್ಪದೆ ಒಂದು ಸಾರಿ ಟ್ರೈ ಮಾಡಿಕೊಂಡು ನಿಮಗೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಖರ್ಚು ಕೂಡ ಜಾಸ್ತಿ ಇಲ್ಲ ಬಂಧುಗಳೇ. ಇದಕ್ಕೆ ಜಾಸ್ತಿ ನಾವು ಹೆವಿ ಖರ್ಚು ಮಾಡಿ ಮಾಡುವಂಥ ರೆಸಿಪಿ ಕೂಡ ಅಲ್ಲ, ಆದರೂ ಕೂಡ ರುಚಿಯಲ್ಲಿ ಮಾತ್ರ ಎಕ್ಸಲೆಂಟ್ ಆಗಿದೆ. ನೋಡಿದ್ರಲ್ವಾ, ಎಲ್ಲಾನು ಇದೇ ರೀತಿಯಾಗಿ ನಾವು ಮಾಡ್ಕೊತ ಬರೋಣ. ಈಗ ನೋಡ್ರಿ ಈಗ ಸೆಂಟರ್ನಲ್ಲಿ ಕೂಡ ನಾನೀಗೆ ಮಾಡಿಕೊಂಡೆ. ಒಂದೊಂದು ಸಾರಿ ಮುಚ್ಚಳಿಕೆಯಲ್ಲಿ ಕೂಡುತ್ತೆ. ಹೀಗೆ ನಾವು ಜಾಡಿಸಿಬಿಟ್ರೆ ಆಯಿತು, ಆರಾಮಾಗಿ ಕೆಳಗಡೆ ಬೀಳುತ್ತೆ. ಏನೂ ಕಷ್ಟ ಕೊಡಲ್ಲ ನಿಮಗೆ. ಈಸಿಯಾಗಿ ಚಿಕ್ಕ ಮಕ್ಕಳು ಕೂಡ ಇದನ್ನು ಮಾಡ್ಕೋಬಹುದು. ಈಗ ಅದೆಲ್ಲ ಅಡ್ಜಸ್ಟ್ ಬಂದಿದ್ದೆಲ್ಲ ನಾವು ಒಂದು ಗುಡಿಸ್ಕೊಂಡು ಮತ್ತೆ ಅದನ್ನು ಕೂಡ ನಾನು ಮಾಡ್ಕೋತಾ ಇದ್ದೀನಿ. ನೋಡ್ರಿ ಅದನ್ನು ಹೀಗೆ ಒಂದು ಗುಡಿಸ್ಕೊಂಡು ಸ್ವಲ್ಪ ದಪ್ಪಗೆ ತಟ್ಕೊಂಡು ನೋಡ್ರಿ ಹೀಗೆ ಅದರಿಂದನೇ ಮಾಡ್ಕೋತಾ ಇದ್ದೀನಿ. ಈಗ ಇದರಲ್ಲಿ 2 ಆಯಿತು. ಮತ್ತದು ಬಂದಿದೆ ಅಲ್ವಾ, ಅದರಲ್ಲಿ ಕೂಡ ಮತ್ತೆ ಆಗುತ್ತೆ ಬಂಧುಗಳು. ಅದರಲ್ಲಿ ಕೂಡ ಮತ್ತೆ 1 ಆಯಿತು ನನಗೆ. ಮತ್ತೆ ಒಂದು ಸ್ವಲ್ಪ ಉಳಿದಿತ್ತು. ಟೋಟಲ್ ಆಗಿ ನಾವು ತಗೊಂಡಿರುವಂಥ ಚಿಕ್ಕ ಕಪ್ಪಿನ ಮೆಜರ್ಮೆಂಟ್ನಲ್ಲಿ 11 ಆಗಿದೆ ಬಂಧುಗಳೇ. ಇದೊಂದು ಚಿಕ್ಕದೊಂದು ಅದೇನಂತಾರಲ್ವ ತಂಬಿಟ್ಟಿನ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಕೊಬ್ಬರಿ ಯಾಕೆ ಉಳಿಸಿದ್ದೀನಿ ಅಂದರೆ ಇದ್ರ ಮೇಲೆ ಹಾಕಲಿಕ್ಕೆ ಬಂಧುಗಳೇ. ನಮಗೆ ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ ಮತ್ತು ರುಚಿ ಕೂಡ ಚೆನ್ನಾಗಿರುತ್ತೆ ಬಂಧುಗಳೇ. ಹಾಗಾಗಿ ಕೊಬ್ಬರಿಯನ್ನು ನಾನು ಉಳಿಸಿರೋ ಉದ್ದೇಶ ಇದು ಮೇಲೆ ಹಾಕಿ ಇದನ್ನು ನಾವು ಸ್ಪ್ರೆಡ್ ಮಾಡಲಿಕ್ಕೆ ಗಾರ್ಲಿಶಿಗೋಸ್ಕರ ನಾನು ಮೇಲೆ ಕೊಬ್ಬರಿಯನ್ನು ಹಾಕೊಂಡಿದ್ದೀನಿ. ಇಲ್ಲಿ ನೋಡ್ರಿ ನಾವು ಮಾಡಿರುವಂಥ ಎಲ್ಲಾನು ಒಂದೇ ಸಾರಿ ಇಟ್ಕೊಂಡು ಹೀಗೆ ಆ ಕಡೆ ಈ ಕಡೆ ಸ್ವಲ್ಪ ರೋಲ್ ಮಾಡಿಬಿಟ್ರೆ ಆಯಿತು ಬಂದರೆ ಕೊಬ್ಬರಿ ಎಲ್ಲಕ್ಕೂ ಅಂಟ್ಕೊಂಡ್ಬಿಡುತ್ತೆ. ನೋಡ್ರಿ ನಮ್ಮ ಕೈ ಕೂಡ ಎಷ್ಟು ನಮಗೆ ಕೋವಾ ಬೆಣ್ಣೆ ಥರ ತುಪ್ಪ ಥರ ಕಾಣ್ತಾ ಇದೆ ಅಲ್ವಾ. ನಾವು ಜಾಸ್ತಿ ಕೂಡ ಏನೂ ಹಾಕಿಲ್ಲ, ಒಂದೇ 1 ಸ್ಪೂನ್ ಹಾಕಿರೋದು. ಮಹಾ ಅಂದರೆ ಇದಕ್ಕೆ ನಮಗೆ ಒಂದು 20 ರಿಂದ 30 ರೂಪಾಯಿನೂ ಖರ್ಚಾಗಿಲ್ಲ ಬಂಧುಗಳೇ. ಅಷ್ಟರಲ್ಲಿ ನಾವು ಪರ್ಫೆಕ್ಟ್ ಆಗಿರುವಂಥ ತುಂಬಾ ರುಚಿಯಾಗಿರುವಂಥ ಫೇಮಸ್ ಸ್ವೀಟ್ ಅಂತಾನೆ ಹೇಳ್ಬೋದು. ತಪ್ಪದೆ ಒಂದ್ಸಾರಿ ಟ್ರೈ ಮಾಡಿ. ಕಟ್ ಮಾಡಿ ಕೂಡ ನಾನು ತೋರಿಸ್ತಾ ಇದ್ದು ನೋಡ್ರಿ. ವಾವ್, ಸೂಪರ್. ನೋಡ್ರಿ ಯಾವ ಥರ ಬಂದಿದೆ ಅಂತ. ನಾವು ಕೋವಾ ಹಾಕಿ ಮಾಡಿ, ಪಾಕ ತಗೊಂಡು ಮಾಡಿ, ಆಣ ತಗೊಂಡು ಮಾಡಿದ್ರು ಕೂಡ ಇಷ್ಟು ಪರ್ಫೆಕ್ಟಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ. ಇದಕ್ಕೆ ಅಡುಗೆ ಮನೆಯೇ ಬೇಕಿಲ್ಲ, ಗ್ಯಾಸು ಬೇಕಿಲ್ಲ, ಏನು ಇಲ್ಲದೇನೆ ನಾವು ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ಮಾಡಬೇಕು ಅನ್ನುವ ಸವಿಸ್ತಾರ ಮಾಹಿತಿ ಅರ್ಥ ಆಯಿತು ಅನ್ಕೋತಾ ಇದ್ದೀನಿ. ತಪ್ಪದೆ ಒಂದ್ಸಾರಿ ಟ್ರೈ ಮಾಡಿ. ಹೊಸದಾಗಿ ನನ್ನ ಚಾನಲನ್ನು ಯಾರು ನೋಡ್ತಾ ಇದ್ದೀರಾ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪಕ್ಕನೇ ಇರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ನಾವು ಹಾಕುವಂಥ ಎಲ್ಲ ರೆಸಿಪಿಯ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ಸೇರುತ್ತೆ. ಎಲ್ಲರಿಗಿಂತ ಮುಂಚಿತವಾಗಿ ನೀವೇ ನೋಡ್ಬೋದು. ನೋಡಿದ್ರಲ್ವಾ, ಎಲ್ಲಾನು ಅರ್ಥ ಆಯ್ತವಲ್ಲ ಬಂಧುಗಳೇ. ಇವತ್ತಿನ ರೆಸಿಪಿಯನ್ನು ಮುಗಿಸೋಣ. ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಬಂಧುಗಳೇ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.